ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿ ಗ್ರಾಮದಲ್ಲಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ದುಬಲ್ಗುಂಡಿ ಗ್ರಾಮದಲ್ಲಿ ಬಾಬಾ ಸಾಹೇಬರ ಮೂರ್ತಿ ಸ್ಥಾಪನೆ ಮಾಡಬೇಕು ಅಂತ ಬಹುದಿನಗಳ ಬೇಡಿಕೆಯಾಗಿತ್ತು. ಈಗ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ರಾಜಶೇಖರ್ ಪಾಟೀಲ್ ಅವರ ವಿಶೇಷ ಮುತುವರ್ಜಿಯಿಂದ ಗ್ರಾಮದಲ್ಲಿ ಬಾಬಾ ಸಾಹೇಬರ ಬೃಹತ್ ಮೂರ್ತಿ ತಲೆ ಎತ್ತಿ ನಿಂತಿದೆ. ಬಾಬಾ ಸಾಹೇಬರ ಮೂರ್ತಿಯನ್ನ ಸಮಾಜ ಕಲ್ಯಾಣ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಉದ್ಘಾಟನೆ ಮಾಡಿದ್ರು. ಮೂರ್ತಿ ಉದ್ಘಾಟನೆ ಮಾಡಿ ಮಾತನಾಡಿದ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಬೀದರ್ ಜನತೆಗೆ ಹಾಗೂ ದುಬಲ್ಗುಂಡಿ ಗ್ರಾಮಸ್ಥರಿಗೆ ಸಿದ್ಧಾಂತದ ಮೇಲೆ ಬಲವಾದ ನಂಬಿಕೆ ಇದೆ. ಅಧಿಕಾರ ಮತ್ತು ಸಿದ್ಧಾಂತದ ನಡುವೆ ಸವಾಲುಗಳು ಬಂದಾಗ ಅಧಿಕಾರವನ್ನ ಬಿಟ್ಟು ಸಿದ್ಧಾಂತದ ಪರ ನಿಲ್ಲುವವರು ನಿಜವಾದ ಅಂಬೇಡ್ಕರ್ ವಾದಿಗಳು, ಬುದ್ಧ ಮತ್ತು ಬಸವಣ್ಣನ ಅನುಯಾಯಿಗಳು. ಅಂತಹ ಬಲವಾದ ಸಿದ್ಧಾಂತ ನಿಮ್ಮಲ್ಲಿದೆ. ಸಿದ್ಧಾಂತ ಇಲ್ಲದ ವ್ಯಕ್ತಿ ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಬಸವಣ್ಣನವರು ಮತ್ತು ಅಂಬೇಡ್ಕರ್ ಜಾತಿ ರಹಿತ ಸಮಾಜ ಕಟ್ಟಬೇಕಂತ ಬಯಸಿದ್ರು. ಅದಕ್ಕೆ ಬಸವಣ್ಣನವರು ಸಹ ಪಂಕ್ತಿ ಭೋಜನ, ಅಂತರ್ಜಾತಿ ವಿವಾಹ ಮಾಡಿದ್ರು. ಅಂಬೇಡ್ಕರ್ ಕೂಡ ಜಾತಿ ನಿರ್ಮೂಲನೆ ಪುಸ್ತಕವನ್ನ ಬರೀತಾರೆ. ಆದರೆ ಈಗ ದೇಶ ಹಾಗೂ ರಾಜ್ಯದಲ್ಲಿ ಜಾತಿ ಗಣತಿ ಮಾಡಲಾಗುತ್ತಿದೆ. ಅದಕ್ಕೆ ನಾನು ಕ್ಯಾಬಿನೆಟ್ ನಲ್ಲಿ ನನ್ನ ಜೀವನದುದ್ದಕ್ಕೂ ಜಾತಿ ಭೇದ ಮಾಡಿಲ್ಲ, ಆದರೆ ನೀವೆಲ್ಲ ಸೇರಿ ಕೆಡಿಸ್ಬಿಟ್ರಲ್ಲ ಅಂತ ಹೇಳಿದೆ ಎಂದರು. ಮಾನ್ಯ ಸಚಿವರೇ, ಇವತ್ತೇನು ಅಂಬೇಡ್ಕರ್ ಭವನ ಪೂರ್ಣ ಆಗ್ಬೇಕು ಅಂದ್ರೆ ನಾನು ಇವಾಗ ಊಟ ಮಾಡುವಾಗ ನಾನು ನಿಮ್ಗೆ ಹೇಳಿದೆ, ಸರ್ ದುಬಲ್ಗುಂಡಿಯಲ್ಲಿ ಅಂಬೇಡ್ಕರ್ ಭವನ ಮತ್ತು ಬಾಬು ಜಗಜೀವನ್ ಭವನ ಎರಡು ಕೆಲಸ ಆಗ್ಬೇಕಾಗಿದೆ. ಅದಕ್ಕೂ ಕೂಡ ಸುಮಾರು 20 ಲಕ್ಷ ನಾನು ಹಣ ಬಿಡುಗಡೆ ಮಾಡಿದೆ. ಇವತ್ತು ತಾವು ತಮ್ಮ ಇದರಲ್ಲಿ ಇವತ್ತು ಕಾಂಬ್ಳೆ ಸಾಹೇಬ್ರು ಏನ್ ಹೇಳಿದ್ರು, ದುಬಲ್ಗುಂಡಿ ಬಹಳ ದೊಡ್ಡದು. ಇವತ್ತು ಇಲ್ಲಿ ಇವೆರಡು ಸಮಾಜ ಇವತ್ತೇನು 50 ಲಕ್ಷ ರೂಪಾಯಿ ನಾನು ವಿನಂತಿ ಮಾಡ್ತೀನಿ. ತಾವು ಕೂಡಲೇ ಗುಣಮಟ್ಟದ ಶಿಕ್ಷಣ ಕೊಡಿ ನಿಮ್ಮ ಮಕ್ಕಳಿಗೆ. ಬಾಬಾ ಸಾಹೇಬ್ರಿಗೆ ಏನ್ ಹೇಳಿದಾರ, ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲನೇ ಆದ್ಯತೆ ತಾವು ಶಿಕ್ಷಣ ಕೊಡಿ. ಆ ಶಿಕ್ಷಣದಿಂದ ಬಲಿಷ್ಠ ಆದ್ರು ಅಂದ್ರೆ ನೀವೇನು ಮಾಡಬೇಕಾಗಿಲ್ಲ, ಯಾವುದು ಆಸ್ತಿ ಪಾಸ್ತಿ ಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಬಳಿ ಬದುಕು, ಅವ್ರಿಗೆ ಹೆಂಗ್ ಬದುಕಬೇಕು ಎಂಬುದು ಅವ್ರಿಗೆ ಗೊತ್ತಾಗುತ್ತೆ. ಅದು ಮಾತ್ರ ದಯಮಾಡಿ ತಾವು ತಾಯಂದ್ರೆ ಕೂತಿದ್ರಿ, ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿ. ಇವತ್ತೆಲ್ಲರಿಗೂ ಕಾಯಿಸಿದೆ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, IAS ಆಗ್ಬೇಕು, IPS ಆಗ್ಬೇಕು, ತಹಶೀಲ್ದಾರ್ ಆಗ್ಬೇಕು. ತಾವು ಮಾಡಿ ಅನೇಕ ಯೋಜನೆಗಳು ಈ ಭಾಗದಲ್ಲಿ ಸಿಗ್ತಾ ಇದೆ. ದಯಮಾಡಿ ಗುಣಮಟ್ಟದ ಶಿಕ್ಷಣ ಕೊಟ್ಟು ಓದಿಸ್ರಿ. ನಂತರ ಕಾರ್ಯಕ್ರಮದ ರೂವಾರಿಗಳಾದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ದುಬಲ್ಗುಂಡಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಮತ್ತು ಬಾಬಾ ಜಗಜೀವನ್ ರಾಮ್ ಅವರ ಭವನ ನಿರ್ಮಾಣ ಮಾಡಬೇಕೆಂಬುದು ಗ್ರಾಮಸ್ಥರ ಬೇಡಿಕೆಯಾಗಿದೆ. ಅದರಿಂದ ತಾವು ಎರಡೂ ಭವನಕ್ಕೆ 50 ಲಕ್ಷ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಅದೇ ರೀತಿ ಅಲ್ಲಿ ನೇರದಿಂದ ತಾಯಿಯಂದಿರಿಗೆ ತಮ್ಮ ಮಕ್ಕಳಿಗೆ ಆಸ್ತಿ ಪಾಸ್ತಿ ಮಾಡುವುದಕ್ಕಿಂತ ಉತ್ತಮ ಶಿಕ್ಷಣ ಕೊಡಿಸಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ತಿಳಿಸಿದ್ರು. ಬೀದರ್ ಜನತೆಗೆ ಮತ್ತು ಗದಲಗುಂಡಿ ಗ್ರಾಮದ ಜನತೆಗೆ ಸಿದ್ಧಾಂತದಲ್ಲಿ ಬಲವಾದ ನಂಬಿಕೆ ಇದೆ. ಸಿದ್ಧಾಂತ, ಅಧಿಕಾರ ಮತ್ತು ಸಿದ್ಧಾಂತದ ನಡುವೆ ಸವಾಲುಗಳು ಬಂದಾಗ ಅಧಿಕಾರನ ಬಿಟ್ಟು ಸಿದ್ಧಾಂತದ ಪರವಾಗಿ ಇರ್ತಾರಲ್ಲ, ಅವರೇ ನಿಜವಾದ ಅಂಬೇಡ್ಕರ್ ವಾದಿಗಳು, ಅವರೇ ನಿಜವಾದ ಬುದ್ಧನ ಅನುಯಾಯಿಗಳು, ಅವರೇ ನಿಜವಾದ ಬಸವಣ್ಣ ಅನುಯಾಯಿಗಳು. ಅಂತ ಬಲವಾದಂಥ ಸಿದ್ಧಾಂತ ನಿಮ್ಮಲ್ಲಿದೆ. ಆ ಕಾರಣಕ್ಕೇ ಇನ್ನೂ ದೇಶದಲ್ಲಿ ಯಾರನ್ನೂ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗಿಲ್ಲ, ಬುದ್ಧನ ಹೆಸರನ್ನು ಉಳಿಸೋಕ್ಕಾಗಿಲ್ಲ, ಬಸವನ ಅನುಭವ ಮಂಟಪದ ವಿಚಾರಗಳನ್ನು ತಿರಸ್ಕಾರ ಮಾಡೋಕ್ಕಾಗಿಲ್ಲ. ಬಿಕಾಸ್ ಆಫ್ ಐಡಿಯಾಲಜಿ, ಸಿದ್ಧಾಂತ ಇರೋದ್ರಿಂದ. ಯಾರಿಗೆ ಸಿದ್ಧಾಂತ ಇಲ್ವೋ ಅವರು ದೇಶದಲ್ಲಿ ಏನು ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಅಧಿಕಾರ ಬರ್ಬೋದು, ಅಧಿಕಾರ ಹೋಗ್ಬೋದು, ಆದರೂ ಅವ್ರಿಗೆ ಯಾವುದೇ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಈಗ ಬಸವಣ್ಣನವರು, ಅಂಬೇಡ್ಕರ್ ಅವರು ಜಾತಿ ರಹಿತವಾದಂಥ ಸಮಾಜ ಕಟ್ಟಬೇಕು ಅಂತ ಬಯಸಿದ್ರು. ಅನಿಲೇಷನ್ ಆಫ್ ಕ್ಯಾಸ್ಟ್, ಜಾತಿ ವಿನಾಶ ಆಗಬೇಕು ಅಂತ. ಅದಕ್ಕೆ ಸರಳ ವಿವಾಹ, ಸಾಪಂಕ್ತಿ ಭೋಜನ, ಅಂತರ್ಜಾತೀಯ ವಿವಾಹ ಇದನ್ನು ಮಾಡಿ ನಾವು ಮನುಷ್ಯರೆಲ್ಲ ಒಂದೇ ಅನ್ನೋ ಸಂದೇಶ ಹೋಗ್ಬೇಕು ದೇಶದಲ್ಲಿ ಅಂತ. ಅಂಬೇಡ್ಕರ್ ಅವರು ಕೂಡ ಇದನ್ನೇ ಮಾಡಿದ್ರು. ಜಾತಿ ಮತ ಬಿಟ್ಟು ನೀವು ಜಾತಿ ವಿನಾಶದ ಕಡೆಗೆ ಹೋಗ್ಬೇಕು ಅಂತ ಹೇಳಿ ಅನಿಲೇಷನ್ ಕ್ಯಾಸ್ಟ್ ಪುಸ್ತಕನ ಬರೀತಾರೆ.
ಈಗ ದೇಶದಲ್ಲೂ ಕ್ಯಾಸ್ಟ್ ಸೆನ್ಸಸ್, ಕರ್ನಾಟಕದಲ್ಲೂ ಕ್ಯಾಸ್ಟ್ ಸೆನ್ಸಸ್. ನಾನು ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದೆ, ಕ್ಯಾಸ್ಟ್ ಸೆನ್ಸಸ್ ಬಂತು.